ನಮಸ್ಕಾರ, ಇದು ನಾನು ಅನೂಪ್. ಇದು ನೋಡ್ಬೋದು ನಮ್ಮದು ಇದು ಕುರಿ ಸೆಟ್. ಕುರಿ ಸೆಟ್ ಒಂದು ಹಳೆ ಸೆಟ್. ಇದು ಈಗ ಹಳೆ ಇವು ಒಂದು 6 ತಿಂಗಳಿಂದ ತಂದು ಮರಿ. ಈಗ ಬೆಳಗ್ಗೆ ಎದ್ದು ಈಗ ನಮ್ಮ ಅವ್ವ ಮತ್ತು ನಮ್ಮ ಅಪ್ಪಾಜಿ ಇದು ಹಾಕ್ತಾರೆ, ಕಾಳು ಹಾಕ್ತಾರೆ. ಬೆಳಗ್ಗೆ ಎದ್ದು ನಾವು ಕೊಡ್ತೇವೇನಪ್ಪ ಜೋಳ ಮತ್ತು ಅದಕ್ಕೆ ಶೇಂಗಾ ಹಿಂಡಿ ಕೊಡ್ತಾರೆ. ಬೆಳಗ್ಗೆ ಎದ್ದು ಇದಕ್ಕೆಲ್ಲ ಕ್ಲೀನ್ ಮಾಡಿ ಇದಕ್ಕೆ ಒಂದು 8-9 ಗಂಟೆ ಸುಮಾರು ಈಗ ಎಲ್ಲ ಕೊಡ್ತಾರೆ. ಇದಕ್ಕೆ ಶೇಂಗಾ ಹಿಂಡಿ ಮತ್ತು ಅದನ್ನು ಕಾಳು ಕಾತಿನ ಮೇಲೆ ಆಮೇಲೆ ಒಂದು ನೀರು ಕೊಡ್ತಾರೆ. ನೀರು ಕೊಟ್ಟಾದ್ಮೇಲೆ ಇದಕ್ಕೆ ಮತ್ತೊಂದು 2-3 ಅವರ್ ಬಿಟ್ಮೇಲೆ ಮತ್ತೆ ಹಸಿಗಳು ನಮ್ಮ ಕಡೆ ಡ್ರೈವ್ ಸಿಗೋದಿಲ್ಲ. ಡ್ರೈ ಮೇವು ಒಂದೇ ಹಸಿ ಮೇವು ಸಿಗುತ್ತೆ ನಮ್ಮ ಕಡೆ. ಹಸಿ ಮೇವು ಹಾಕ್ತಾರೆ. ಇದನ್ನ ಫಾರ್ಮ ಮತ್ತು ಮುಂದಕ್ಕೆ ದೊಡ್ಡ ಮಾಡ್ತಾಯಿದ್ದೀವಿ. ನಿಮಗೆ ಇದೇ ವಿಡಿಯೋದಲ್ಲಿ ಕಂಟಿನ್ಯೂ ಆಗಿ ತೋರಿಸ್ತೀನಿ, ನೀವು ನೋಡ್ಬೋದು ವಿಡಿಯೋನ. ಈ ಥರ ಈಗ ಈ ಸೆಟಲ್ಲಿದೆ. ಇವಾಗ ಅವಾಗ 6 ತಿಂಗಳಿಂದ ನಾವು ಶಾಂಪಲ್ಗೆ ಅಂತ ಸಾಕಿದ್ದು. ಏನಾರ ಇದರಲ್ಲಿ ಸಕ್ಸಸ್ ಆದರೆ ಮತ್ತೆ ಮುಂದಕ್ಕೆ ದೊಡ್ಡದು ಮಾಡೋಣ ಅಂತ ಪ್ಲಾನ್ ಮಾಡಿದ್ವಿ. ನಾವು ಸಕ್ಸಸ್ ಆಗಿದೆ. ಮೊದಲೇ ಸಾಕಿದಾಗ ಒಂದು 2 ಮರಿ ತೀರ್ಕೊಂಡಿದ್ದೀವಿ. ಇವಾಗ ಸಕ್ಸಸ್ ಆಗಿದೆ. ಇದು ನೋಡ್ಬೋದು, ಇದು ಹಳೆ ಸೆಡ್ಡಿಗೆ ಹಂಗೆ ಮುಂದಕ್ಕೆ ಬೆಳೆಸಿದ್ವಿ. ಹಳೆ ಸೆಡ್ಡಿಗೆ ಮತ್ತೆ ಅಟ್ಯಾಚ್ ಮಾಡಿ ಒಂದು ಮುಂದಕ್ಕೆ ಬೆಳೆಸಿದ್ವಿ. ಫಾರ್ಮ್ ದೊಡ್ಡ ಮಾಡಬೇಕಂತ ಇದು ಪ್ರಿಪರೇಷನ್ ಆಗ್ತದೆ. ಆಲ್ಮೋಸ್ಟ್ ರೆಡಿ ಆಗ್ತಾ ಬಂದರೆ ಇನ್ನೊಂದು ಚೂರು ಹಿಂದ್ಗಡೆ ಎಲ್ಲ ಒಂದು ಓಪನ್ ಪ್ಲೇಸ್ ಇದೆ, ಮಲ್ನಾಡು ಓಪನ್ ಪ್ಲೇಸ್ ಇದೆ. ಅದಕ್ಕೆ ಮೆಸ್ ಎಲ್ಲ ಬರ್ಬೇಕು. ಹಿಂದ್ಗಡೆ ಒಂದು ಮೆಸ್ ಬಂದು ಮೇಲ್ಗಡೆ ಎಲ್ಲ ತಗಡ ಹಾಕಿ ಇದು ಅರ್ಧ ಒಂದು 50% ಕೆಲಸ ಮುಗ್ದೈತಿ. ಇನ್ನರ್ಧ 50% ಕೆಲಸ ಐತಿ. ಇದಕ್ಕೆಲ್ಲ ಮೆಸ್ ಬರ್ತಿಲ್ಲ. ಇದಕ್ಕೆಲ್ಲ ಫುಲ್ ಮೆಸ್ ಬರ್ತೈತಿ. ಮೇಲ್ಗಡೆ ಎಲ್ಲ ಮೆಸ್ ಬರುತ್ತೆ. ಅದು ಹಳೆ ಸೆಡ್ ನೋಡ್ಬೋದು ನೀವು. ಇದು ಹಳೆ ಮನೆ ಕಡೆ ಇದಕ್ಕೆ ಇವಾಗ ನೋಡ್ಬೋದು ನೀವು. ಎಲ್ಲ ಸೆಡ್ ಎಲ್ಲ ಫುಲ್ ರೆಡಿ ಆಗಿಬಿಟ್ಟು ಮತ್ತು ನಾವು ಮರಿ ಮುಂಚೆ ತಂದಿದ್ವಿ. 21ನೇ ತಾರೀಕು ತಂದಿದ್ವಿ, ಆಗಸ್ಟ್ 21ಕ್ಕೆ ತಂದಿದ್ವಿ. ಈಗ ಹಳೆ ಸೆಡ್ ಮತ್ತು ಹೊಸ ಸೆಡ್ ಎರಡು ಕೂಡಿಬಿಟ್ಟು ಬೆಳಗ್ಗೆ ಎಲ್ಲ ಕುರಿನ ಸೆಡ್ ಮೇಲೆ ಹತ್ತಿಸಿ ಇವಾಗ ಅದಕ್ಕೆ ಕಾಳು ಹಾಕಿವಿ. ಕಾಳು ಎಲ್ಲ ತಿಂತದೆ. ಕಾಳು ಮತ್ತು ಹಿಂಡಿ ಅಲ್ಲಿ ಅಪ್ಪಾಜಿ ಅದೇನೋ ಮಾಡ್ತೈತಲ್ಲ, ಏನೋ ಅದು ಜಗಳ ಆಡ್ತಾವೆ ಎರಡು. ಅವೆಲ್ಲ ಇವೆಲ್ಲ ಒಂದು ಈ ಕಡೆ ಇದು ರೈಟ್ ಸೈಡ್ ಇದ್ದಿದ್ದೆಲ್ಲ ಸೇರಿ ಬಂದವು ಒಂದು 9 ಮರಿಗಳು. ಇವು ಇದಾವಲ್ಲ ಈ ಕಡೆ ಇದು ಚಿಕ್ಕ ಮರಿ ಮನೆ ತಗೊಂಡಿದ್ದು 22 ಮರಿ ಹಾವೇರಿಂದ ತಗೊಂಡಿದ್ದು. ಇದು ನೋಡಿ ಸೆಡ್ ಎಲ್ಲ ಫಿನಿಶಿಂಗ್ ಆದಮೇಲೆ ಈ ಥರ ಬಂದೈತೆ. ಎಲ್ಲ ಫುಲ್ ಜಲ ಹಾಕಿ ಅದಕ್ಕೆ ಮೇಲೆ ಮೆಸ್ ಹಾಕಿ ಎಲ್ಲ ಕ್ಲಿಯರ್ ಮಾಡಿದ್ವಿ. ಇನ್ನೇನು ಯಾವ ಪ್ರಾಬ್ಲಮ್ ಇಲ್ಲ. ಇದಕ್ಕೆ ಇನ್ನೂ ಸ್ವಲ್ಪ ಮೆಸ್ ಹಾಕ್ಬಿಟ್ಟು ಈ ಕಡೆ ತರ್ಪಲ್ ಹಾಕ್ಬಿಟ್ಟಿವಿ. ನೆಕ್ಸ್ಟ್ ಟೈಮ್ ಅದು ಫುಲ್ ಮೆಸ್ ಮಾಡಿ ಬ್ಯಾಸ್ಗೆ ನಮ್ಮ ಕಡೆ ಮಳೆ ಜಾಸ್ತಿ ಇದೆ. ಈಗ ಏನು ಕೆಲಸ ಮಾಡೋಕ್ಕಾಗ್ತಿಲ್ಲ. ಮೆಸ್ ಫುಲ್ ಹಾಕಿದ್ದೇವೆ. ಈಗ ಫುಲ್ ಹಾಕಿಬಿಟ್ಟು ನೋಡಿ ಲಾಸ್ಟಿಗೆ ಫಿನಿಶಿಂಗ್ ಬಂದಾಗ ಈ ಥರ ವಿಡಿಯೋ ನಮ್ಮ ಚೆನ್ನಾಗಿ ಬಂದವು. ಏನಾರ ಇದೆಲ್ಲ ಸಕ್ಸಸ್ ಆದರೆ ಮುಂದೆ ಏನೋ ದೊಡ್ಡದು ಮಾಡ್ಬೋದು ಅಂತ ನೋಡ್ಬೋದು ನೀವು. ಮರಿಗಳೆಲ್ಲ ಚೆನ್ನಾಗಿ. ಇದು ಎಷ್ಟು ಖರ್ಚು ಬಂತಪ್ಪ ಅಂದರೆ ನಿಮಗೆ ಮುಂದಿನ ವಿಡಿಯೋದಾಗ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ಹೇಳ್ತೀನಿ. ತಗಡಿಗೆ ಎಷ್ಟು, ಕಬ್ಬಣಿಗೆ ಎಷ್ಟಾಯಿತು ಮತ್ತು ಲೇಬರ್ ಚಾರ್ಜ್ ಎಷ್ಟಾಯಿತು ಎಲ್ಲ ನಿಮಗೆ ತಿಳಿಸ್ಕೊಡ್ತೀನಿ. ಇದ್ರದಾಗ ಲಾಭ ಇದೆ. ನಾನು ಈಗ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು, ನನಗೆ ಗೊತ್ತಿಲ್ಲ. ಈ ಬ್ಯಾಚ್ ಎಲ್ಲ ಸೇಲ್ ಆದಮೇಲೆ ಮುಂದೆ ನೋಡೋಣ. ನೋಡ್ಬೋದು ಮರಿಗಳು ಮನೆ ತಗೊಂಡಿದ್ದು ಸ್ವಲ್ಪ ಚೆನ್ನಾಗಿದೆ. ಒಂದೊಂದು ಕೆಂಪು ಹೋಗು ಮೆಡಿಸಿನ್ ಮಾಡ್ತಾಯಿದ್ದೀವಿ. ಏನು ತೊಂದರೆ ಇಲ್ಲ. ನಮ್ಮ ಕಡೆ ಡ್ರೈ ಮೇವು ಸಿಗೋಲ್ಲ, ಅದೇ ಒಣಗಿದ ಮೇವು ಸಿಗೋಲ್ಲ. ಬರೀ ಹಸಿ ಹುಲ್ಲಲ್ಲಿ ಮೇಯ್ಸೋದು ನಾವು. ಬೆಳಗ್ಗೆ ಮತ್ತು ಸಾಯಂಕಾಲ 2 ಹೊತ್ತು ಹಿಂಡಿ ಮತ್ತು ಮೆಕ್ಕೆಜೋಳ ಇರ್ತೀವಿ.